ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಹೇಮಾ. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಏನು ಮಾಡ್ತಿದ್ಯಮ್ಮ ಇವತ್ತು? ಇವತ್ತು ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀನಿ. ಹೌದಾ? ಏನೇನು ಬೇಕು? ಪೆಪ್ಪರ್ ತಗೊಂಡಿದ್ದೀನಿ, ಓಕೆ, ಜೀರಾ ತಗೊಂಡಿದ್ದೀನಿ, ಓಕೆ, ಸೋಂಪು ಕಾಳು, ಓಕೆ, ಸ್ಪೈಸಸ್ ತಗೊಂಡಿದ್ದೀನಿ, ಒಂದೆರಡು ಏಲಕ್ಕಿ, ಚಕ್ಕೆ ಮತ್ತು ಲವಂಗ ತಗೊಂಡಿದ್ದೀನಿ. ಓಕೆ, ಇದು ಕೊರಿಯಂಡರ್ ಸೀಡ್ಸ್. ಓಕೆ, ಆಮೇಲೆ ಬೆಳ್ಳುಳ್ಳಿನ ಜಜ್ಜಿಟ್ಟಿದ್ದೀನಿ. ಓಕೆ, ಆನಿಯನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ, ಓಕೆ, ಕೊತ್ತಂಬರಿ, ಓಕೆ, ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಲೆಮನ್ ತಗೊಂಡಿದ್ದೀನಿ. ಚಿಕನ್ ತಗೊಂಡಿದ್ದೀನಿ, 1/2 kg ಚಿಕನ್ ತಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಆಯಿತಾ? ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಓಕೆ, ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೋಬೇಕು. ಸರಿ. ಪೆಪ್ಪರ್ ಹಾಕೋತಾ ಇದ್ದೀನಿ, 2 ಸ್ಪೂನ್ ಹಾಕೋತಾ ಇದ್ದೀನಿ. 1 ಸ್ಪೂನ್ ಧನಿಯಾ ಬೀಜ ಹಾಕೋತಾ ಇದ್ದೀನಿ, 1/2 ಸ್ಪೂನ್ ಜೀರಾ, ಓಕೆ, 1/2 ಸ್ಪೂನ್ ಸೋಂಪು ಕಾಳು. ಆಯಿತು. ಓಕೆನಾ? ಇದಕ್ಕೆ ಡ್ರೈ ರೋಸ್ಟ್ ಮಾಡೋಣ. ಸರಿ, ಆಯ್ತು ಮಾಡಿ. ನೋಡಿ, ಈ ಥರ ಸಿಡಿತಾ ಇದೆಯಲ್ವಾ, ಇವಾಗ ಆಲ್ಮೋಸ್ಟ್ ಆಗಿದೆ ಅಂತ. ಇವಾಗ ಆಫ್ ಮಾಡಿಬಿಟ್ಟು ಕೂಲ್ ಆಗೋದಕ್ಕೆ ಇಡೋಣ. ಓಕೆ, ಆಯ್ತು. ಆಮೇಲೆ ಪೌಡರ್ ಮಾಡಿ ಎತ್ತಿಟ್ಕೊಂಡ್ಬಿಡ್ಬೇಕು ಅಷ್ಟೇ. ಇವಾಗ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಸರಿ. ಇವಾಗ ಜಜ್ಜಿರೋ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಓಕೆ, ಕರಿಬೇವು ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡುವ. ಇವಾಗ ಇದನ್ನು ಸ್ವಲ್ಪ ಎತ್ತಿಟ್ಕೊಂಡ್ಬಿಡುವ. ಕಂಪ್ಲೀಟಾಗಿ ಏನು ಬೇಡ, ಸ್ವಲ್ಪ ಇರಲಿ ಬೆಳ್ಳುಳ್ಳಿ ಎಲ್ಲ, ಸ್ವಲ್ಪ ಎತ್ತಿಟ್ಕೊಳ್ಳೋಣ. ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆನಾ? ಎತ್ತಿಟ್ಕೊಳ್ಳೋಣ. ಆನಿಯನ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಆಗಲಿ. ಆಯಿತಾ? ಸ್ವಲ್ಪ ಸಾಫ್ಟ್ ಆಗಲಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಚಿಕನ್ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡುವ. ಇವಾಗ ಸ್ವಲ್ಪ ಟರ್ಮರಿಕ್ ಹಾಕೋತಾ ಇದ್ದೀನಿ. ಇದ್ದಿದ್ವಲ್ಲ ಅದನ್ನೆಲ್ಲ ಮಿಕ್ಸರ್ ತರ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು. ಆಯಿತಾ? ತರಿಯಾಗಿ ರುಬ್ಕೋಬೇಕು, ಜಾಸ್ತಿ ನುಣ್ಣಗೆ ಮಾಡ್ಕೋಬಾರ್ದು. ಅವಾಗ ಸಖತ್ತಾಗಿರುತ್ತೆ ಮಸಾಲ. ಓಕೆ, ಓಕೆನಾ? 1 ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಚಿಕನ್ ನೀರು ಬಿಟ್ಟಿದೆ. ಇವಾಗ ಒಂದು ಸ್ವಲ್ಪ ವಾಟರ್ ಹಾಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಚಿಕನ್ ಸ್ವಲ್ಪ ಜ್ಯೂಸಿನೆಸ್ ಬರುತ್ತೆ. ಆಲ್ರೆಡಿ ಚಿಕನ್ ಸ್ವಲ್ಪ ಬಾಯ್ಲ್ ಆಗಿದೆ. ಸ್ವಲ್ಪ ವಾಟರ್ ಇದ್ದಾಗನೇ ನಾವು ಆಲ್ರೆಡಿ ಪೌಡರ್ ಮಾಡಿರೋ ಮಸಾಲಾನ ಹಾಕೋತಾ ಇದ್ದೀನಿ. ಮಸಾಲಾನ ಹಾಕ್ಕೊಂಡು ಚಿಕನ್ಗೆಲ್ಲ ಕಂಪ್ಲೀಟಾಗಿ ಮಸಾಲ ಹಿಡಿಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮಸಾಲಾನ ಈ ಥರ ಗ್ರೈಂಡ್ ಮಾಡೋದಕ್ಕಿಂತ ಕುಟಾಣಿ ಬರುತ್ತಲ್ವ, ಅದರಲ್ಲಿ ಹಾಕಿ ನೀಟಾಗಿ ಪೌಡರ್ ಮಾಡಿ ಕುಟ್ಟಿ ಮಾಡುತ್ತಾರಲ್ವ, ಅದರಲ್ಲಿ ಇನ್ನೂ ಸಖತ್ ಟೇಸ್ಟ್ ಇರುತ್ತೆ. ಸೊ ಟೈಮ್ ಇದ್ದರೆ ಕೂಡ ನೀವು ಹಾಗೂ ಕೂಡ ಟ್ರೈ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಸಕ್ಕತ್ತಾಗಿದೆ ಅಂತ. ನಿಜವಾಗ್ಲೂ ಇವಾಗಲೇ ತಿನ್ನಬೇಕಂತ ಆಸೆ ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ ನನಗಂತೂ. ಆ ಚಿಕನ್ಗೆಲ್ಲ ಮಸಾಲ ನೀಟಾಗಿ ಹಿಡಿದಿದೆ. ಇವಾಗ ನಾನು ಆಲ್ರೆಡಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೆ ಅಲ್ವಾ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿನ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಬೆಳ್ಳುಳ್ಳಿ ಜೊತೆ ಮಸಾಲ ಹಿಡಿದ್ರೆ ಅದು ರುಚಿನೇ ಬೇರೆ, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಒಂದ್ಸಲ ಈ ಥರ, ಈ ಮೆಥಡಲ್ಲಿ ನಿಮಗೂ ಇಷ್ಟ ಆಗುತ್ತೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷಿಂಗ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರೋ ಪೆಪ್ಪರ್ ಚಿಕನ್ ರೆಡಿ ಟು ಈಟ್. ಚೆನ್ನಾಗಿದ್ಯಾ? ಸಕ್ಕತ್ತಾಗೈತೆ.
ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ, ತಿನ್ಬೇಕಂತ ಅನಿಸ್ತಾ ಇದೆ ಬೇಗ ಬೇಗ. ಸಕ್ಕತ್ತಾಗಿದೆ ಅಲ್ಲ. ಬೇಕಿದ್ರೆ ಲೆಮನ್ ಹಾಕ್ಕೋಬೇಕು. ಹಾಕ್ಬಿಡುವ. ಸುಮ್ಮನೆ ಹಂಗೆ ಸ್ವಲ್ಪ ಲೆಮನ್ ಜ್ಯೂಸ್ ಆಡ್ ಮಾಡಿಕೊಂಡ್ರೆ ಟೇಸ್ಟ್ ಕೊಡುತ್ತೆ. ಇದಾಗಿತ್ತು ನಮ್ಮ ಸಂಡೇ ಸ್ಪೆಷಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.